ತುಂಬಾ ಖುಷಿ ಆಗ್ತದೆ ಮ್ಯಾಚ್ ವಿನ್ ಆಗಿರೋದು. ಅಂಡ್ ಫಸ್ಟ್ ಬೌಲಿಂಗ್ ತಗೊಂಡು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಸೊ ದಟ್ ದೇ ರಿಸ್ಟ್ರಿಕ್ಟೆಡ್ ಅಂಡ್ ಫಸ್ಟ್ ಇಂದ ತುಂಬಾ ಸಖತ್ತಾಗಿ ಬೌಲಿಂಗ್ ಮಾಡ್ಕೊಂಡು ಬಂದ್ರು, ತುಂಬಾ ಡಿಸಿಪ್ಲಿನ್ಡ್ ಆಗಿ ಬೌಲ್ ಮಾಡ್ಕೊಂಡು ಬಂದ್ರು. ಫಸ್ಟ್ ಮೇನ್ಲಿ ಪವರ್ ಪ್ಲೇ ಅಲ್ಲಿ ಹಿಡಿದ್ರು 34 runs 35 runs, ದಟ್ಸ್ ದ ಬೆಸ್ಟ್ ಪಾಯಿಂಟ್. ಅದಾದ್ಮೇಲೆ ಮತ್ತೆ ಅವ್ರ ಬ್ಯಾಟ್ಸ್ಮನ್ ಪಾಪ ರಿಷಬ್ ಅಂತ ಇಂಜುರಿ ಆಗಿದ್ದು, ಅವ್ರು ರಿಟೈರ್ಡ್ ಹರ್ಟ್ ಆಗಿದ್ದು ಅವ್ರಿಗೊಂದ್ ಸ್ವಲ್ಪ ಕಾಸ್ಟ್ ಆಯ್ತು. ಬಟ್ ಎನಿವೇ ಇಟ್ಸ್ ಅ ಬ್ಯೂಟಿಫುಲ್ ಗೇಮ್. ನಾವು ಟೇಬಲ್ ಟಾಪರ್ಸ್, ತುಂಬಾ ಖುಷಿ ಆಗ್ತಾ ಇದೆ. ಈ ವರ್ಷನೂ ಕಪ್ಪು, ಹೌದು, ಕಪ್ ಹೊಡೆದ್ಬಿಟ್ರೆ ತುಂಬಾ ಖುಷಿ ಆಗುತ್ತೆ. ನೆಕ್ಸ್ಟ್ ಶನಿವಾರ ಮ್ಯಾಚ್ ಗೆ ಏನು ಎಷ್ಟು ವರ್ಷ ಕೊಡ್ತೀರಾ ಅಂತ ಡೆಲ್ಲಿ ಮೇಲೆ? ಸಾರಿ, ಶನಿವಾರ ಮ್ಯಾಚ್, ನೆಕ್ಸ್ಟ್ ಇದೆ ಮ್ಯಾಚ್, ಹಾ ಅದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಸಪೋರ್ಟ್ ಅಂತಂದ್ರೆ ಈಗ ಡೆಲ್ಲಿ ಬೆಸ್ಟ್ ಸರ್, ಡೈ ಹಾರ್ಡ್ ಫ್ಯಾನ್ಸ್ ಆಫ್ RCB ಹೇಳಿದ್ರೆ ವಿನ್ ಲೂಸ್ ಆರ್ ಟೈ, ವಿ ಆಲ್ವೇಸ್ ಇರೋವರೆಗೂ RCB ಗೆ ಸಪೋರ್ಟ್ ಮಾಡ್ತೀರಿ ಸರ್. ಶನಿವಾರ ಭಾನುವಾರ ಯಾವ ದಿನ ಬಂದ್ರೇನು ಪರವಾಗಿಲ್ಲ, RCB ಅಭಿಮಾನದಲ್ಲೂ ಇದೆ ಮತ್ತೆ ಕ್ಷಣದಲ್ಲೂ ಇರುತ್ತೆ ಸರ್. RCB ಗೆ ಜೈ ಅಷ್ಟೇ. ಅವ್ರು ಹೇಳಿದ್ರಲ್ಲ ಅದೇ ಸೇಮ್ ಅಷ್ಟೇ. ಕಪ್ ಇನ್ನೊಂದು ಕಪ್ ಹಂಗಾರೆ ವೇಟಿಂಗ್ ಅಲ್ಲಿ ಇದೆ 100%. ಕಪ್ ಆಗ್ಬಿಡುತ್ತೆ. ಈ ಸಲ ಕಪ್ ಬಂದ್ಬಿಟ್ರೆ 2 ಕಪ್ ಆಗುತ್ತಲ್ಲ. ಡನ್ ಥ್ಯಾಂಕ್ ಯು. ಎಂಟರ್ಟೈನ್ಮೆಂಟ್ ಎಲ್ಲ ಸ್ವಲ್ಪ ಕಡಿಮೆ ಅನಿಸ್ತು ಈ ಮ್ಯಾಚ್ ಅಲ್ಲಿ. ಯಾಕಂದ್ರೆ ಲಕ್ನೋರು 140 ಸಮಥಿಂಗ್ ಸ್ಕೋರ್ ಮಾಡಿದ್ದು ತುಂಬ ಕಡಿಮೆ ಅನಿಸ್ತು. ಹಂಗಾಗಿ ಬಿಗಿನಿಂಗ್ ಸ್ಕೋರ್ ಕಡಿಮೆ ಆದ್ರೆ ಆಟೋಮೆಟಿಕಲಿ RCB ಅವರು ಸ್ವಲ್ಪ ಬ್ಯಾಟಿಂಗ್ ಕಡಿಮೆ, ಸ್ಟಾರ್ಟಿಂಗ್ ಮಿನಿಮಮ್ ಮಾಡ್ಕೊಂಡ್ ಬರ್ತಾರೆ. ಹಂಗಾಗಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಅಲ್ಲಿ ಕಡಿಮೆ ಅನಿಸ್ತು. ಮಿನಿಮಮ್ 200+ ಇದ್ರೆ ನೋಡೋರ್ಗೂ ಸ್ವಲ್ಪ ಖುಷಿ ಇರ್ತಿತ್ತು. ಸ್ಟಾರ್ಟಿಂಗ್ ಇಂದ ಒಂದ್ ಸೈಡ್ ಆಯ್ತು ಅಂತ. ಒಂದ್ ಸೈಡ್, ಸ್ಟಾರ್ಟಿಂಗ್ ಇಂದಾನೆ ಒಂದ್ ಸೈಡ್ ಆಯ್ತು ಮ್ಯಾಚ್ ಇದು. ಹಂಗಾಗಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಅಲ್ಲಿ ಕಡಿಮೆ ಇದೆ. ನೆಕ್ಸ್ಟ್ ಸಾಟರ್ಡೆ ಮ್ಯಾಚ್ ಹಿಂಗ್ ಆಗ್ಬಾರ್ದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ. ನೋಡೋಣ ಸರ್ ಏನಾಗುತ್ತೆ. ಸೊ ಈ ಸಾರಿನೂ ಕಪ್ ನಮ್ದೇ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ಈ ಸಾರಿ ಕಪ್ ನಮ್ದೇ ಆಗ್ಲಿ. ಜೈ RCB. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.